ನಮಸ್ಕಾರ ಸ್ನೇಹಿತರೆ. ರಾಜ್ಯ ಕಾಂಗ್ರೆಸ್ನ ಸ್ಥಿತಿ ಬೂದಿ ಮುಚ್ಚಿದ ಕಂಡಿನಂತಿದೆ. ಅಧಿಕಾರ ಹಂಚಿಕೆ ವಿಚಾರ ಆಗಿರ್ಬೋದು, KPCC ಅಧ್ಯಕ್ಷ ವಿಚಾರ ಆಗಿರ್ಬೋದು, ಹಾಗೆಯೇ 2.5 ವರ್ಷದ ನಂತರ CM ಬದಲಾವಣೆ ಆಗ್ತಾರೆ, DKಶಿ CM ಆಗ್ತಾರೆ ಅನ್ನುವಂಥ ವಿಚಾರ ಆಗಿರ್ಬೋದು. ಹೀಗೆ ಹಲವಾರು ವಿಚಾರಗಳು ಕಾಂಗ್ರೆಸ್ನಲ್ಲಿ ಆಗಾಗ ಸದ್ದು ಮಾಡ್ತಾನೆ ಇರುತ್ತೆ. ಇದೆಲ್ಲದರ ನಡುವೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡೋಕ್ಕೆ ಮುಂದಾಗಿರುವಂಥದ್ದು. ಕಾಂಗ್ರೆಸ್ ಸರ್ಕಾರ ಬಂದುಬಿಟ್ಟು 2.5 ವರ್ಷ ಆಯಿತು. ಒಂದಿಷ್ಟು ಶಾಸಕರು 7-8 ಬಾರಿ ಆಯ್ಕೆಯಾಗಿದ್ದಾರೆ. ಬಟ್ ಅವರಿಗೆ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ. ಇಷ್ಟು ದಿನಗಳ ಕಾಲ ಹಿರಿಯ ಶಾಸಕರು CM ಸಿದ್ದರಾಮಯ್ಯ ಅವರ ಮನೆ ಬಾಗಿಲಿಗೆ, DK ಶಿವಕುಮಾರ್ ಅವರ ಮನೆ ಬಾಗಿಲಿಗೆ ಹೋಗ್ತಾಯಿದ್ರು, ನಮ್ಮನ್ನು ಸಚಿವರನ್ನಾಗಿ ಮಾಡಿ ಅಂತ ಹೇಳ್ತಾಯಿದ್ರು, ಮನವಿ ಮಾಡ್ತಾಯಿದ್ರು. ಬಟ್ 2.5 ವರ್ಷ ಆದರೂ ಯಾವುದೇ ಉಪಯೋಗ ಆಗಿಲ್ಲ. ಇದೇ ಕಾರಣಕ್ಕೆ ಹಿರಿಯ ಶಾಸಕರು ಇದೀಗ ಹೈಕಮಾಂಡ್ ಬಳಿಗೆ ಹೋಗಿರುವಂಥದ್ದು. ದೆಹಲಿಯಲ್ಲಿ ಸಾಕಷ್ಟು ಲಾಬಿ ಮಾಡ್ತಾ ಇದ್ದಾರೆ, ನಮ್ಮನ್ನು ಸಚಿವರನ್ನಾಗಿ ಮಾಡಿ ಅಂತ. ಇದೇ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈಗ ಸಚಿವ ಸಂಪುಟ ಪುನರ್ರಚನೆ ಮಾಡಿ ಅಂತ CM ಸಿದ್ದರಾಮಯ್ಯಗೆ ಸೂಚನೆ ಕೊಟ್ಟಿರುವಂಥದ್ದು. ಇದೇ ಕಾರಣಕ್ಕೆ ಶೀಘ್ರದಲ್ಲಿಯೇ ಸಿದ್ದರಾಮಯ್ಯ ಅವರು ತಮ್ಮ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. CM ಸಿದ್ದರಾಮಯ್ಯ ಅವರಿಗೂ ಕೂಡ ಸಂಪುಟವನ್ನು ಪುನರ್ರಚನೆ ಮಾಡಬೇಕು, ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಆಸಕ್ತಿ ಇದೆ. ಆದರೆ ಈಗ ಸಂಪುಟದಿಂದ ಯಾರನ್ನು ಕೈ ಬಿಡಬೇಕು, ಯಾರನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ಸಾಕಷ್ಟು ಕನ್ಫ್ಯೂಷನ್ ಇದೆ. ಇದೇ ಕಾರಣಕ್ಕೆ ಒಂದಿಷ್ಟು ದಿನ ಓದಷ್ಟು ಹೋಗಲಿ ಅನ್ನುವಂತಹ ಕಾರಣಕ್ಕೆ ಸಿದ್ದರಾಮಯ್ಯ ಅವರು ಮುಂದೂಡ್ತಾನೆ ಬರ್ತಾಯಿದ್ರು. ಬಟ್ ಅಂತಿಮವಾಗಿ ಈಗ ಹೈಕಮಾಂಡ್ ಪುನರ್ರಚನೆ ಮಾಡುವಂತೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಇದೇ ಕಾರಣಕ್ಕೆ ಈಗ ಸಿದ್ದರಾಮಯ್ಯ ಅವರು ಸಂಪುಟಕ್ಕೆ ಮೇಜರ್ ಸರ್ಜರಿ ಮಾಡೋಕ್ಕೆ ಮುಂದಾಗಿರುವಂಥದ್ದು. ಹಾಗಾದರೆ ಸಿದ್ದರಾಮಯ್ಯ ಸಂಪುಟಕ್ಕೆ ಯಾರೆಲ್ಲ ಸೇರ್ಪಡೆ ಆಗ್ತಾರೆ, ಯಾರೆಲ್ಲ ಸಂಪುಟದಿಂದ ಔಟ್ ಆಗ್ತಾರೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ CM ಸಿದ್ದರಾಮಯ್ಯ ಅವರ ಸಂಪುಟಕ್ಕೆ ಆಯ್ಕೆಯಾಗುವುದು RV ದೇಶಪಾಂಡೆ ಅವರು. RV ದೇಶಪಾಂಡೆ ಅವರು ಹಿರಿಯ ಶಾಸಕರಾಗಿದ್ದಾರೆ, ಸಚಿವರಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ, ಪಕ್ಷ ಸಂಘಟನೆಯನ್ನು ಸಹಿತ ಮಾಡಿದ್ದಾರೆ. ಬಟ್ ಅವರಿಗೆ ಈ ಬಾರಿಯ ಸರ್ಕಾರದ ಮೊದಲ ಅವಧಿಯಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗಬೇಕಿತ್ತು. ಬಟ್ ಅನಿವಾರ್ಯ ಕಾರಣದಿಂದಾಗಿ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿತ್ತು. ಅವರು ಅಸಮಾಧಾನವನ್ನು ಕೂಡ ಹೊರಹಾಕಿದರು. ಇಂಟ್ರೆಸ್ಟಿಂಗ್ ವಿಚಾರ ಅಂತಂದರೆ RV ದೇಶಪಾಂಡೆ ಅವರು ಸೀನಿಯರ್ ಲೀಡರ್, ಸಾಕಷ್ಟು ಬಾರಿ ಶಾಸಕರಾಗಿರುವಂಥವರು. ಹೀಗಾಗಿ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅನ್ನುವಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಭಿಪ್ರಾಯ ಕೂಡ ಆಗಿರುವಂಥದ್ದು. ಇದೇ ಕಾರಣಕ್ಕೆ RV ದೇಶಪಾಂಡೆ ಮತ್ತೆ ಸಚಿವರಾಗುವುದು ಪಕ್ಕಾ ಆಗಿರುವಂಥದ್ದು. ಸಿದ್ದರಾಮಯ್ಯ ಸಂಪುಟಕ್ಕೆ ಸೇರ್ಪಡೆ ಆಗಲಿರುವಂತಹ ಮತ್ತೊಬ್ಬ ನಾಯಕ ಅಂದರೆ ಅದು BK ಹರಿಪ್ರಸಾದ್. ಹೈಕಮಾಂಡ್ಗೆ ತುಂಬ ಹತ್ತಿರವಾಗಿರುವಂತಹ BK ಹರಿಪ್ರಸಾದ್ ಕಾಂಗ್ರೆಸ್ನಲ್ಲಿ ಹಲವಾರು ಹುದ್ದೆಗಳನ್ನು ಅಲಂಕರಿಸಿದ್ದಾರೆ, ಸೇವೆಯನ್ನು ಮಾಡ್ಕೊಂಬಂದಿದ್ದಾರೆ. ಇದೇ ಕಾರಣಕ್ಕೆ ಈಗ MLC ಆಗಿರುವಂತಹ BK ಹರಿಪ್ರಸಾದನ್ನು ಈಗ ಸಚಿವರನ್ನಾಗಿ ಮಾಡಲು ಸಿದ್ದರಾಮಯ್ಯ ಕೂಡ ಉತ್ಸಾಹ ತೋರಿರುವಂಥದ್ದು. ಕಳೆದ ಕೆಲವು ತಿಂಗಳುಗಳಿಂದ BK ಹರಿಪ್ರಸಾದ್ ಸಿದ್ದರಾಮಯ್ಯ ನಡುವೆ ಸಾಕಷ್ಟು ಅನ್ಯೋನ್ಯತೆ ಇದೆ. ಇದೇ ಕಾರಣಕ್ಕಾಗಿ ಅವರನ್ನು ಸಂಪುಟಕ್ಕೆ ತೆಗೆದುಕೊಳ್ಳಲು ಸಿದ್ದರಾಮಯ್ಯ ಅವರು ಆಸಕ್ತಿ ತೋರಿರುವಂಥದ್ದು. ಸಿದ್ದರಾಮಯ್ಯ ಕ್ಯಾಬಿನೆಟ್ ಸೇರ್ಪಡೆ ಆಗಲಿರುವಂತಹ ಮತ್ತೊಬ್ಬ ನಾಯಕ ಅಂದರೆ ಅದು ಅಪ್ಪಾಜಿ ನಾಡಗೌಡ. ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ್ ತಾಲೂಕಿನ ಶಾಸಕರಾಗಿರುವಂತಹ ನಾಡಗೌಡರು ಈ ಹಿಂದೆಯೇ ಸಚಿವರಾಗಿರಬೇಕಿತ್ತು. ಬಟ್ ಅವಕಾಶ ಸಿಕ್ಕಿರಲಿಲ್ಲ. ಇದೇ ಕಾರಣಕ್ಕೆ ಈಗ ಅವಕಾಶ ಸಿಗಲಿ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ಅಭಿಲಾಷೆ ಕೂಡ ಆಗಿರುವಂಥದ್ದು. ಇದಕ್ಕೆ ಹೈಕಮಾಂಡ್ ಕೂಡ ಅಸ್ತು ಎಂದಿರುವಂಥದ್ದು. ಇನ್ನು MLC ಸಲೀಂ ಅಹಮದ್ ಅವರು ಕೂಡ ಈ ಬಾರಿ ಸಿದ್ದು ಕ್ಯಾಬಿನೆಟ್ ಸೇರೋದು ಬಹಳ ಪಕ್ಕ ಆಗಿರುವಂಥದ್ದು. ಆ ಕಾನ್ಫಿಡೆನ್ಸ್ ಸಲೀಂ ಅಹಮದ್ ಅವರಿಗೆ ಕೂಡ ಇರುವಂಥದ್ದು. ಬಹಳಷ್ಟು ಕಡೆಗಳಲ್ಲಿ ಈಗಾಗಲೇ ಸಲೀಂ ಅಹಮದ್ ಹೇಳೇ ಇದ್ದಾರೆ, ನವಂಬರ್ಗೆ ಕ್ಯಾಬಿನೆಟ್ ರಿಷಫಲ್ ಆಗುತ್ತೆ, ಡಿಸೆಂಬರ್ಗೆ ಆಗುತ್ತೆ, ಜನವರಿಗೆ ಆಗುತ್ತೆ, ನಾನು ಸೇರ್ತೀನಿ ಅನ್ನುವಂಥ ಮಾತುಗಳನ್ನು ಅವರು ಆಡಿರುವಂಥದ್ದು. ಏಕೆಂತಂದರೆ ಅವರಿಗೆ ಗೊತ್ತಿದೆ ನಾನು ಸಚಿವ ಆಗೇ ಆಗ್ತೀನಿ ಅಂತ. ಇನ್ನು ಮೈಸೂರು ಜಿಲ್ಲೆಯಿಂದ ಮಂತ್ರಿಗಳಾಗಿರುವ ಪೈಕಿ ಒಬ್ಬರನ್ನು ಕೈಬಿಟ್ಟು ಮತ್ತೊಬ್ಬ ನಾಯಕ ತನ್ವೀರ್ ಸೇಠ್ ಅವರನ್ನು ಮಂತ್ರಿಮಂಡಲಕ್ಕೆ ಸೇರಿಸುವುದು ಬಹಳ ನಿಶ್ಚಿತ ಆಗಿರುವಂಥದ್ದು. ಅಂದಹಾಗೆ ಸರ್ಕಾರ ಅಸ್ತಿತ್ವಕ್ಕೆ ಬಂದಂತಹ ಕಾಲದಲ್ಲಿ ತನ್ವೀರ್ ಮಂತ್ರಿ ಆಗಬೇಕಿತ್ತು. ಬಟ್ ಆ ಸಂದರ್ಭದಲ್ಲಿ ತನ್ವೀರ್ ಸೇಠ್ ಸಿದ್ದು ವಿರೋಧದ ಗುಂಪಿನಲ್ಲಿ ಕಾಣಿಸಿಕೊಂಡಿದ್ದರು. ಪರಿಣಾಮ ಸುರ್ಜೇವಾಲಾ ಕೂಡ ಹೇಳಿದರೂ ತನ್ವೀರ್ಗೆ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ. ಬಟ್ ಇದೀಗ ಸಿದ್ದು ಕ್ಯಾಂಪ್ನಲ್ಲಿ ತನ್ವೀರ್ ಸೇಠ್ ಕಾಣಿಸಿಕೊಂಡಿದ್ದಾರೆ. ಹೀಗಾಗಿ ಅವರಿಗೆ ಸಹಿತ ಸಚಿವ ಸ್ಥಾನ ಸಿಗುವುದು ನಿಶ್ಚಿತವಾಗಿರುವಂಥದ್ದು. ಹಾಗೆಯೇ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಶಾಸಕ BK ಸಂಗಮೇಶ್ ಈ ಬಾರಿ ಮಂತ್ರಿಯಾಗುವುದು ಬಹುತೇಕ ನಿಶ್ಚಿತವಾಗಿರುವಂಥದ್ದು. 4 ಬಾರಿ MLA ಆಗಿರುವಂತಹ ಸಂಗಮೇಶ್
ಒಂದಿಲ್ಲೊಂದು ಕಾರಣದಿಂದಾಗಿ ಅವಕಾಶವನ್ನು ಕಳ್ಕೊಳ್ತಾ ಬರ್ತಾಯಿದ್ರು. ಬಟ್ ಈ ಸಲ ಅವರಿಗೆ ಹಲವು ಅಂಶಗಳು ಪ್ಲಸ್ ಆಗಿರುವಂತಹ ಕಾರಣದಿಂದಾಗಿ ಮಂತ್ರಿಯಾಗುವ ಅವಕಾಶ ಹೆಚ್ಚಾಗಿರುವಂಥದ್ದು. ಇನ್ನು ಮಂತ್ರಿಗಿರಿಗಾಗಿ ಜಪಿಸುತ್ತಿರುವಂತಹ ಬಸವರಾಜ ರಾಯರೆಡ್ಡಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಆಗಿದ್ದಾರೆ. ಅವರು ಕೂಡ ಈ ಬಾರಿ ಸಚಿವರಾಗ್ತಾರೆ. ಈ ಹಿಂದೆ ಜನತಾದಳ ಸರ್ಕಾರದಿಂದ ಹಿಡಿದು ಹಲವಾರು ಬಾರಿ ಮಂತ್ರಿಯಾಗಿ ಕೆಲಸ ಮಾಡಿರುವಂತಹ ರಾಯರೆಡ್ಡಿ ಅವರು ಕಳೆದ ಬಾರಿಗೆ ಮಂತ್ರಿ ಆಗಬೇಕಿತ್ತು. ಆದರೆ ರಾಹುಲ್ ಗಾಂಧಿ ಅವರು ರಾಯಚೂರಿನ ಬೋಸರಾಜು ಅವರನ್ನು ಮಂತ್ರಿ ಮಾಡಲೇಬೇಕು ಎಂದು ಪಟ್ಟು ಹಿಡಿದರು. ಇದೇ ಕಾರಣದಿಂದಾಗಿ ರಾಯರೆಡ್ಡಿ ಹೆಸರು ಸೈಡ್ಲೈನ್ ಆಗಿತ್ತು. ಬೋಸರಾಜು ಅವರು ಸಚಿವರಾದರು. ಈಗಾಗಲೇ ಸರ್ಕಾರದ ವಿರುದ್ಧವೇ ಹಲವಾರು ಬಾರಿ ಬಹಿರಂಗ ಹೇಳಿಕೆಗಳನ್ನು ಕೊಟ್ಟಿರುವಂತಹ ರಾಯರೆಡ್ಡಿ ಅವರು ಇದೀಗ ಸಂಪುಟ ಸೇರುವುದು ಬಹಳ ನಿಕ್ಕಿಯಾಗಿರುವಂಥದ್ದು. ಇನ್ನು ಕೋಲಾರ ಜಿಲ್ಲೆಯಿಂದ ಯಾರನ್ನಾರ ಒಬ್ಬರನ್ನ ಸಚಿವರನ್ನಾಗಿ ಮಾಡಲೇಬೇಕು ಅನ್ನುವಂಥ ಕೂಗು ಕೂಡ ಕೇಳಿಬರ್ತಾ ಇದೆ. ಹೀಗಾಗಿ ನಾರಾಯಣಸ್ವಾಮಿ ಹೆಸರು ಹಾಗೂ ರೂಪಕಲಾ ಹೆಸರು ಕೇಳಿಬರ್ತಾ ಇದೆ. ಇಬ್ಬರಲ್ಲಿ ಯಾರು ಮಂತ್ರಿ ಆಗ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡಿಸಿರುವಂಥದ್ದು. ಈಗಾಗಲೇ ಮಹಿಳಾ ಕೂಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ. ಹಾಗೆ ಮತ್ತೊಬ್ಬರನ್ನ ಸೃಷ್ಟಿ ಮಾಡೋದಾದರೆ ರೂಪಕಲಾ ಅವರು ಕೂಡ ರೇಸಲ್ಲಿ ಬರ್ತಾರೆ. ಇನ್ನು ಚಿತ್ರದುರ್ಗ ಜಿಲ್ಲೆಯಿಂದ ಏನು ಚಳ್ಳಕೆರೆಯ ಶಾಸಕ ರಘುಮೂರ್ತಿ ಹೆಸರು ಕೇಳಿ ಬರ್ತಾ ಇದೆ. CM ಕಾನೂನು ಸಲಹೆಗಾರ ಆಗಿರುವಂತಹ ಪೊನ್ನಣ್ಣ ಅವರು ಕೊಡಗು ಜಿಲ್ಲೆಯಿಂದ ಸಚಿವರಾಗ್ತಾರಾ ಅನ್ನುವಂಥದ್ದು ಪ್ರಶ್ನೆ ಇದೆ. ಹಾಗೆಯೇ ಮಾಜಿ ಸಚಿವರು ವಾಲ್ಮೀಕಿ ಹಗರಣದಲ್ಲಿ ಜೈಲಿಗೆ ಹೋಗಿ ಬಂದಂತಹ ನಾಗೇಂದ್ರ ಅವರನ್ನು ಮತ್ತೆ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ವೀಕ್ಷಕರೇ, ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆ ಆದರೆ ಯಾರೆಲ್ಲ ಸಚಿವರಾಗ್ತಾರೆ ಅನ್ನುವಂಥ ಮಾಹಿತಿ ಇದಿಷ್ಟು. ಇನ್ನು ಸಿದ್ದರಾಮಯ್ಯ ಸಂಪುಟದಿಂದ ಯಾರೆಲ್ಲ ಔಟ್ ಆಗ್ತಾರೆ ಅನ್ನುವಂಥದ್ದು ಸಹಿತ ಕುತೂಹಲ ಮೂಡಿಸಿರುವಂಥದ್ದು. ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಕಾರವಾರ ಜಿಲ್ಲೆಯ ಒಬ್ಬ ಸಚಿವರು, ಈಗ RV ದೇಶಪಾಂಡೆ ಅವರು ಸಚಿವರಾದರೆ ಮತ್ತೊಬ್ಬರು ಔಟ್ ಆಗಬೇಕಾಗತ್ತೆ. ಯಾಕಂತಂದರೆ ಉತ್ತರ ಕನ್ನಡ ಜಿಲ್ಲೆಯಿಂದ ಇಬ್ಬರಿಗೆ ಸಚಿವ ಸ್ಥಾನ ಕೊಡೋದಕ್ಕೆ ಆಗಲ್ಲ. ಆಗ ಮಂಕಾಳ್ ವೈದ್ಯ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥ ಸಾಧ್ಯತೆ ಕೂಡ ಬರ್ಬೋದು. ಇನ್ನು DCM DK ಶಿವಕುಮಾರ್, ಪರಮೇಶ್ವರ್, HC ಮಹದೇವಪ್ಪ, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, KJ ಜಾರ್ಜ್, ಸಂತೋಷ್ ಲಾಡ್, ಪ್ರಿಯಾಂಕ್ ಖರ್ಗೆ, ಕೃಷ್ಣ ಬೈರೇಗೌಡ, ಜಮೀರ್ ಅಹಮದ್, SS ಮಲ್ಲಿಕಾರ್ಜುನ್, ಈಶ್ವರ್ ಖಂಡ್ರೆ ಇವರೆಲ್ಲ ಸೇಫ್ ಆಗಿರ್ತಾರೆ. ಬಟ್ ಇನ್ನು ಉಳಿದಂತಹ ಸಚಿವರಿಗೆ ಡವ ಶುರುವಾಗಿರುವಂಥದ್ದು. ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಸರ್ಕಾರದ ಸಂಪುಟ ಪುನರ್ರಚನೆಯಾದರೆ ಯಾರೆಲ್ಲ ಇನ್ನಾಗ್ತಾರೆ, ಯಾರೆಲ್ಲ ಔಟ್ ಆಗ್ತಾರೆ, ಯಾರೆಲ್ಲ ಸಚಿವ ಸ್ಥಾನಕ್ಕಾಗಿ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ನಡೆಸ್ತಾರೆ, ಹಾಗೆಯೇ ಸಚಿವ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಯಾವೆಲ್ಲ ರೀತಿಯ ಪ್ರಯತ್ನಗಳನ್ನು ಸಚಿವರು ಮಾಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಅಂತಿಮವಾಗಿ ಹೈಕಮಾಂಡ್ ಕಳಿಸುವಂತಹ ಪಟ್ಟಿಯೇ ಅಂತಿಮವಾಗುತ್ತೆ. ಹಾಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ಯಾರೆಲ್ಲ ಲಾಬಿ ನಡೆಸ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಹೈಕಮಾಂಡ್ ಜೊತೆ ಯಾರೆಲ್ಲ ಉತ್ತಮವಾಗಿದ್ದಾರೋ ಅವರಿಗೆ ಒಳ್ಳೆಯ ಹುದ್ದೆಗಳು ಸಹಿತ ಸಿಗೋದು ಪಕ್ಕಾ ಆಗಿರುವಂಥದ್ದು.